ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವ 5 ನಗರ ಪಾಲಿಕೆಗಳಲ್ಲಿ 7,000 ಆಸ್ತಿ ಮಾಲೀಕರು ಒಟ್ಟು 437 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಆಸ್ತಿ ತೆರಿಗೆ ಬಾಕಿಯನ್ನು ಉಳಿಸಿಕೊಂಡಿದ್ದಾರೆ. ಈ ಸಂಬಂಧ ಆಸ್ತಿ ಮಾಲೀಕರಿಗೆ ಬೇಡಿಕೆ ನೋಟಿಸ್ ಅನ್ನು ನೀಡಲಾಗಿದೆ. ಆದರೂ ಕೂಡ ಅವರು ತೆರಿಗೆ ಪಾವತಿಸದೇ ಇರೋದ್ರಿಂದ ಮುಂದಿನ ಕ್ರಮವಾಗಿ ಜಪ್ತಿ ಆದೇಶಗಳನ್ನು ಹೊರಡಿಸಲಾಗಿದೆ. ಗ್ರಾಮ ಠಾಣಾ ಜಾಗ ಅಳತೆಗೆ ಹೋದ ಅಧಿಕಾರಿಗಳ ಜೊತೆಗೆ ಒತ್ತುವರಿದಾರರು ಕಿರಿಕ್ ಮಾಡಿಕೊಂಡಿದ್ದಾರೆ. ಹುಣಸೂರು ತಾಲೂಕಿನ ಕೊತ್ತೇಗಾಲ ಗ್ರಾಮದಲ್ಲಿ ಘಟನೆ ನಡೆದಿರುವುದು. ಮಠಾಣ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರೋ ಕುರಿತು ಕೃಷ್ಣೇಗೌಡ ಹಾಗೂ ಲಕ್ಷ್ಮಣಗೌಡ ಅನ್ನೋರ ನಡುವೆ ವಿವಾದ ಇತ್ತು. ಒತ್ತುವರಿ ತೆರವು ಮಾಡುವಂತೆ ಲಕ್ಷ್ಮಣಗೌಡ ಪಂಚಾಯತ್ಗೆ ಮನವಿಯನ್ನು ಸಲ್ಲಿಸಿದ್ರು. ಒತ್ತುವರಿ ತೆರವಿಗೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಮಾತಿನ ಚಕಮಕಿ ಉಂಟಾಗಿದೆ. ಈ ಹಿನ್ನೆಲೆ ಸರ್ವೆಗೆ ಅಂತ ಬಂದ ಅಧಿಕಾರಿಗಳು ವಾಪಸ್ ಹೋಗಿದ್ದಾರೆ. ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ದ್ರೌಪದಮ್ಮನ ಆಭರಣಗಳನ್ನು ಎಗರಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ದಾನಿಗಳು ನೀಡಿದ್ದ ಆಭರಣವನ್ನ ಮುಜರಾಯಿ ಇಲಾಖೆಯ ಇಒ ನಾಗರಾಜ್ ಕೊಂಡೊಯ್ದಿದ್ದರಂತೆ. ಹುಂಡಿ ಹಣ, ಚಿನ್ನಾಭರಣ ಎಣಿಕೆ ನೆಪದಲ್ಲಿ 63 ಗ್ರಾಂ ತೂಕದ ನೆಕ್ಲೇಸ್ ಗುಳುಂ ಮಾಡಲಾಗಿದೆ ಅಂತ ಆರೋಪ ಕೇಳಿ ಬರ್ತಿದೆ. ರಾಜ್ಯದಲ್ಲಿ ಗುತ್ತಿಗೆ ಗೋಲ್ಮಾಲ್ ಆಗ್ತಾ ಇದೆ ಅನ್ನೋ ಅನುಮಾನ ಮೂಡಿದೆ. ಗುತ್ತಿಗೆದಾರರ ಸಂಘದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಕಮಿಷನ್ ಡೀಲ್ನ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿ ಗೌರವಾಧ್ಯಕ್ಷ ವಿಡಿಯೋ ವೈರಲ್ ಆಗ್ತಾ ಇದೆ. ಸರ್ಕಾರಿ ಯೋಜನೆಗಳ ಕಾಮಗಾರಿಗೆ ಬೆಡ್ ವಿಚಾರವಾಗಿ ಮಾತಾಡಿರೋ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇದೆ. ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶೇಖ್ ಜಿ, ನಿರ್ದೇಶಕ HR ಚಿಂಚಳಿ ಅವರು ಗುತ್ತಿಗೆದಾರರಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಉಪ್ಪಾರಪೇಟೆ ಸಮೀಪದ ಸರ್ವೆ ನಂಬರ್ 5/4 AB-ನಲ್ಲಿ ಬೆಂಗಳೂರು ಮೂಲದ ತೌಸೀಫ್ ಅಹಮ್ಮದ್ ಲೇಔಟ್ ಅಭಿವೃದ್ಧಿಪಡಿಸಿದ್ದಾರೆ. ಅದರ ಜೊತೆಯಲ್ಲಿ ತೌಸೀಫ್ ಅಹಮ್ಮದ್ಗೆ ಗೊತ್ತಾಗದಂತೆ ಉಪ್ಪಾರಪೇಟೆ ಮೂಲದ ಸಂಪಂಗಿ ರಾಮಯ್ಯ 46 ನಿವೇಶನಗಳಲ್ಲಿ 22 ನಿವೇಶನಗಳನ್ನು ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ. ಸದ್ಯ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ 16ನೇ ದಿನದ ಉತ್ಖನನ ಮುಂದುವರೆದಿದೆ. ಸುಮಾರು 35 ಕಾರ್ಮಿಕರಿಂದ ಸೂಕ್ಷ್ಮವಾಗಿ ಉತ್ಖನನ ಕಾರ್ಯ ನಡೀತಾ ಇದ್ದು, ಪುರಾತನ ಕಾಲದ ಗೋಡೆಯ ಪಾಯ ಪತ್ತೆ ಆಗಿದೆ. ಸದ್ಯ 4 ಗೋಡೆಯ ಮಧ್ಯದ ಮಣ್ಣು ತೆರವು ಮಾಡಲಾಗ್ತಾ ಇದ್ದು ಕುತೂಹಲ ಹೆಚ್ಚಿಸಿದೆ. ಹುಬ್ಬಳ್ಳಿಯ ಇನಾಂ ವೀರಾಪುರದಲ್ಲಿ ಸ್ಮಶಾನ ಸಂಕಷ್ಟ ಎದುರಾಗಿದೆ. ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅಂತ್ಯಕ್ರಿಯೆಗೆ ಜಾಗನೇ ಇಲ್ಲ. ಮರ್ಯಾದಾ ಹತ್ಯೆಗೆ ಬಲಿಯಾಗಿದ್ದ ಮಾನ್ಯ ಅಂತ್ಯ ಸಂಸ್ಕಾರಕ್ಕೂ ಕುಟುಂಬಸ್ಥರು ಪರದಾಡಿದ್ರು. ಶವ ಹೂಳೋಕೆ ಅಂತ್ಯ ಸಂಸ್ಕಾರ ಮಾಡೋಕೆ ಸ್ಮಶಾನ ನಿರ್ಮಿಸಿ ಕೊಡಿ ಅಂತ ಇನಾಂ ವೀರಾಪುರದ ದಲಿತ ಸರ್ಕಾರದ ಬಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. 4 ಕೋಟಿ ವೆಚ್ಚದಲ್ಲಿ ಕೋಲಾರದ ಕುರ್ಕಿ ಗ್ರಾಮದ ಕೆರೆ ಅಭಿವೃದ್ಧಿ ಮಾಡಲಾಗಿದೆ. ಆದರೆ ಅಭಿವೃದ್ಧಿ ಬಳಿಕವೂ ಕೆರೆಯಿಂದ ನೀರು ಪೋಲಾಗ್ತಾ ಇದೆ. ತೂಪುಗಳಿಂದ ನೀರನ್ನು ಹರಿದು ಹೋಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಸಣ್ಣ ನೀರಾವರಿ ಇಲಾಖೆ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಹೈರಾಣಾಗಿದ್ದಾರೆ. ಕೆರೆಯ ತೂಪುಗಳಿಗೆ ಗೇಟ್ ಅಳವಡಿಕೆ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಚಿರತೆ ಕಾಣಿಸಿಕೊಂಡಿದೆ. ಅಂಜನಾಪುರ ಬಳಿಯ 7ನೇ ಬ್ಲಾಕ್ನಲ್ಲಿ ಚಿರತೆ ಓಡಾಟ ನಡೆಸಿದೆ. ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ತುರಹಳ್ಳಿ ಅರಣ್ಯ ಪ್ರದೇಶದಿಂದ ಚಿರತೆ ಬಂದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಫೆಬ್ರವರಿ 9ರ ರಾತ್ರಿ 10ರವರೆಗೂ ಬೆಂಗಳೂರಿನ ಅನೇಕ ಕಡೆ ವಿದ್ಯುತ್ ವ್ಯತ್ಯಯ ಆಗುತ್ತೆ. 66/11 kV HBR ಸ್ಟೇಷನ್ನಲ್ಲಿ ತುರ್ತು ನಿರ್ವಹಣಾ ಕೆಲಸಗಳನ್ನು ಮಾಡಬೇಕಾಗಿರುವ ಕಾರಣಕ್ಕೆ ವಿದ್ಯುತ್ ವ್ಯತ್ಯಯ ಆಗುತ್ತೆ ಅಂತ ಬೆಸ್ಕಾಂ ಮಾಹಿತಿ ಕೊಟ್ಟಿದೆ. ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ಗಳಿಗೆ 3ನೇ ಸುತ್ತಿನ ಸೀಟು ಹಂಚಿಕೆಗೆ ಆಪ್ಷನ್ ದಾಖಲಿಸೋಕೆ ಅವಕಾಶ ನೀಡಲಾಗಿದೆ. ಫೆಬ್ರವರಿ 5ರಿಂದ ಫೆಬ್ರವರಿ 9ರವರೆಗೆ ಅವಕಾಶ ನೀಡಲಾಗಿರುವಂಥದ್ದು. ಈ ಬಗ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಹಿತಿಯನ್ನು ನೀಡಿದೆ. ತುಳುನಾಡಿನ ಸಂಸ್ಕೃತಿ ಕಂಬಳಕ್ಕೂ ಚಿನ್ನದ ದರ ಏರಿಕೆಯ ಚಾಟಿ ಬೀಸಿದೆ. ದರ ಏರಿಕೆಯ ನೇರ ಪರಿಣಾಮ ಕಂಬಳಕೂಟದ ಮೇಲೂ ಆಗ್ತಾ ಇದ್ದು, ಕಂಬಳ ಸಂಘಟಕರಿಗೆ ಆರ್ಥಿಕ ಹೊರೆ ಹೆಚ್ಚಾಗಿದೆ. ಕಂಬಳದಲ್ಲಿ ಗೆದ್ದ ಕೋಣಗಳಿಗೆ ಚಿನ್ನದ ಪದಕ ನೀಡೋ ಬಗ್ಗೆ ಮಾತನಾಡಿದ ಐಕಳ ಬಾಬಾ ದೇವಿಪ್ರಸಾದ್ ಶೆಟ್ಟಿ, ಎಷ್ಟೇ ಕಷ್ಟ ಆದರೂ ಚಿನ್ನದ ಪದಕ ಕೊಡೋದು ನಮ್ಮ ಕರ್ತವ್ಯ, ಅದನ್ನು ಮುಂದುವರಿಸಿಕೊಂಡು ಹೋಗೋಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದರು. ಐತಿಹಾಸಿಕ ಹಾಗೂ ರಾಜ್ಯದ 2ನೇ ಅತಿದೊಡ್ಡ ಮಾರಿ ಜಾತ್ರೆ ಅಂತ ಪ್ರಸಿದ್ಧಿ ಪಡೆದಿರುವಂತಹ ಸಾಗರ ಮಾರಿ ಜಾತ್ರೆ ಇವತ್ತಿನಿಂದ ಆರಂಭಗೊಳ್ಳಲಿದೆ. ಬೆಳಗ್ಗೆ 3 ಗಂಟೆಯಿಂದಲೇ ಭಕ್ತಾದಿಗಳು ಸರತಿ ಸಾಲಲ್ಲಿ ನಿಂತು ಮೊದಲ ದಿನ ಹಣ್ಣುಕಾಯಿ ಮತ್ತು ಉಡಿ ದೇವಿಯ ದರ್ಶನವನ್ನು ಪಡೆದರು. ಸಾಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ 2 ಕಿಲೋಮೀಟರ್ ಹೆಚ್ಚು ದೂರ ಸರತಿ ಸಾಲಲ್ಲಿ ಭಕ್ತರು ದರ್ಶನಕ್ಕೆ ಕಾಯುತ್ತಾನೆ ಇದ್ದಾರೆ.
ಚಿತ್ರದುರ್ಗ ಜಿಲ್ಲೆಯಲ್ಲಿ ಇವತ್ತು ತೇರು ಮಲ್ಲೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ನಡೆಯಲಿದೆ. ಚಿತ್ರದುರ್ಗದ ಪಾಳೆಗಾರರ ಕಾಲದಲ್ಲಿ ನಿರ್ಮಿಸಿರುವ ಹಿರಿಯೂರಿನ ತೇರು ಮಲ್ಲೇಶ್ವರ ದೇವರ ಜಾತ್ರೆ ಇವತ್ತು ನಡೆಯಲಿದೆ. ಇನ್ನು ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಲಿದ್ದಾರೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಸೇರಿ ಜಿಲ್ಲೆಯ ಶಾಸಕರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. ಈಗ ಆಯುಬ್ ಅವತಾರದ ಪ್ರಮುಖ ಸುದ್ದಿಗಳು. ದಾವಣಗೆರೆಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಆರೋಪಿಗಳ ಬಂಧನಕ್ಕೆ ತೆರಳಿದ್ದ ವೇಳೆ ಆಯುಬ್ ಪೈಲ್ವಾನ್ ಹಾಗೂ ಮಕ್ಕಳು ಹೈ ಡ್ರಾಮಾ ಸೃಷ್ಟಿಸಿದ್ರು. ಇದರಿಂದ ಕೆರಳಿಕೆಂಡವಾಗಿದ್ದ ಸಿಪಿಐ ಗಾಯತ್ರಿ ಹಠದಿಂದ ರಸ್ತೆಯಲ್ಲೇ ಕುಳಿತಿದ್ರು. ಆರೋಪಿಗಳನ್ನ ವಶಕ್ಕೆ ಪಡೆಯದೆ ತೆರಳೋದಿಲ್ಲ ಅಂತ ಹಠ ಹಿಡಿದಿದ್ರು. ಇದರ ಜೊತೆಗೆ ಮನೆ ಬಳಿ ಪೊಲೀಸ್ ಸರ್ಪಗಾವಲಿದ್ರೂ ಕೂಡ ಆರೋಪಿಗಳು ಎಸ್ಕೇಪ್ ಆಗಿದ್ದು ಹೇಗೆ ಅನ್ನೋದೇ ಈಗ ಅನುಮಾನವಾಗಿದೆ. ಇನ್ನು ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಆರೋಪದಲ್ಲಿ ಆಯುಬ್ ಪೈಲ್ವಾನ್ನ ಪುತ್ರರನ್ನ ಬಂಧಿಸಲಾಗಿದೆ. ನಿನ್ನೆ ತಡರಾತ್ರಿ ಇಬ್ಬರನ್ನ ಬಂಧಿಸಲಾಗಿದೆ. ಆಯುಬ್ ಪೈಲ್ವಾನ್ ಪುತ್ರರಾದ ಹಮ್ಜಾ ಹಾಗೂ ಹುಸೇನ್ರನ್ನ ಆಜಾದ್ ನಗರ ಪೊಲೀಸರು ಬಂಧಿಸಿದ್ದಾರೆ. ಜನವರಿ 31ರಂದು ಹಲ್ಲೆ ನಡೆದ ಬಳಿಕ ಇಬ್ಬರು ಎಸ್ಕೇಪ್ ಆಗಿದ್ರು. ಈಗ ಬಂಧನ ಮಾಡಲಾಗಿದೆ. ಈಗ ರಾಯ್ ಮಿಸ್ಟ್ರಿಯ ಪ್ರಮುಖ ಸುದ್ದಿಗಳು. ರಾಯ್ ಆತ್ಮಹತ್ಯೆಗೆ ಹನಿ ಟ್ರ್ಯಾಪ್ ಕಾರಣ ಇರಬಹುದು ಅಂತ ಚಂದ್ರಚೂಡ್ ವಿಡಿಯೋ ಬಿಟ್ಟಿದ್ದು ಸಾಕಷ್ಟು ವೈರಲ್ ಆಗಿತ್ತು. ಇದೀಗ ಚಕ್ರವರ್ತಿ ಚಂದ್ರಚೂಡ್ಗೆ ನೋಟಿಸ್ ಕೊಡೋಕೆ ಎಸ್ಐಟಿ ತಯಾರಾಗಿದೆ. ನಟಿಯ ಜೊತೆಗಿನ ಸಂಬಂಧದ ಬಗ್ಗೆ ಮಾಹಿತಿ ನೀಡುವಂತೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನೀಡೋಕೆ ರೆಡಿ ಆಗಿದ್ದಾರೆ. ಈಗ ಅಪಘಾತದ ಸುದ್ದಿಗಳು. ಈಗ ರಾಜಕೀಯ ವಲಯದ ಪ್ರಮುಖ ವಿದ್ಯಮಾನಗಳು. ರಾಜಕೀಯದಲ್ಲಿ ಹೆಣ್ಣುಮಕ್ಕಳು ಗ್ಲಾಮರಸ್ ಆಗಿರಬೇಕು ಅನ್ನೋದು ಹೆಚ್ಚಾಗಿದೆ. ಅದನ್ನು ಬಿಡಬೇಕು ಅಂತ ಮಂಗಳೂರಿನಲ್ಲಿ ಮಾಜಿ ಸಚಿವೆ ಕಾಂಗ್ರೆಸ್ ನಾಯಕಿ ಮೋಟಮ್ಮ ಹೇಳಿದ್ದಾರೆ. ಮಂಗಳೂರು ತಾಲೂಕು ಮಹಿಳಾ ಮಂಡಲದ ಒಕ್ಕೂಟದಿಂದ ಕಾರ್ಯಕ್ರಮದಲ್ಲಿ ಮೋಟಮ್ಮ ಮಾತನಾಡಿ ಹೆಣ್ಮಕ್ಳು ಗ್ಲಾಮರಸ್ ಆಗಿ ಇರೋದು ಬಿಟ್ಟು ಕೆಲಸದ ಕಡೆ ಗಮನ ಕೊಡಬೇಕು ಅಂತಂದ್ರು. ಮಂಡ್ಯದಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾ ವಾರ್ ಶುರುವಾಗಿದೆ. ಕೇಂದ್ರ ಸಚಿವ ಎಚ್ಡಿಕೆ ಹಾಗೂ ರಾಜ್ಯ ಕೃಷಿ ಸಚಿವ ಚಲುವರಾಯಸ್ವಾಮಿ ಬೆಂಬಲಿಗರ ಮಧ್ಯೆ ಪೋಸ್ಟರ್ ವಾರ್ ಶುರುವಾಗಿದೆ. ಕೇಂದ್ರ ಬಜೆಟ್ನಲ್ಲಿ ಎಚ್ಡಿಕೆ ಮಂಡ್ಯಕ್ಕೆ ಕೊಡಿಸಿದ್ದೇನು, ನಿಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ರಿ ಅಂತ ಚಲುವರಾಯಸ್ವಾಮಿ ಬೆಂಬಲಿಗರು ಪೋಸ್ಟ್ ಹಾಕಿದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ಹಗರಣಗಳ ಬಗ್ಗೆ ಎಚ್ಡಿಕೆ ಬೆಂಬಲಿಗರು ಪೋಸ್ಟ್ ಮಾಡ್ತಿದ್ದಾರೆ. ಈಗ ಕ್ರೈಮ್ ಲೋಕದ ಪ್ರಮುಖ ಸುದ್ದಿಗಳು. ಮುಸ್ಲಿಂ ಯುವತಿ ಜೊತೆ ಹೋಗ್ತಿದ್ದ ಹಿಂದೂ ಯುವಕನನ್ನ ಅಡ್ಡಗಟ್ಟಿ ಅನ್ಯಕೋಮಿನ ಯುವಕರು ಕೆರೆಕ್ ಮಾಡಿರೋ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಕಾಲೇಜು ಬಸ್ ಹಿಡಿದು ಜೊತೆಯಲ್ಲಿ ಬಸ್ ನಿಲ್ದಾಣದಿಂದ ಹೋಗ್ತಾ ಇದ್ದ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಗಲಾಟೆಯನ್ನ ಮಾಡಿದ್ದಾರೆ. ಘಟನೆ ಸಂಬಂಧ ಇಬ್ಬರು ಅಪ್ರಾಪ್ತ ಬಾಲಕರನ್ನ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕುಡಿದು ಮನೆಗೆ ಹೋಗೋಕೆ ಹೆದರಿ ಬಾಲಕ ಅಪಾರ್ಟ್ಮೆಂಟ್ನಿಂದ ಹಾರಿ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಬೆಂಗಳೂರಿನ ಆರ್ಆರ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿತ್ತು. ಪಬ್ನಲ್ಲಿ ಸ್ನೇಹಿತರ ಜೊತೆಗೆ ಅಪ್ರಾಪ್ತ ಎಣ್ಣೆ ಪಾರ್ಟಿ ಮಾಡಿದ್ದ. ಈ ವೇಳೆ ಗಲಾಟೆ ನಡೆದಿದೆ. ನಂತರ ಬಾಲಕನನ್ನ ಕೆಲ ಸ್ನೇಹಿತರು ಮನೆಗೆ ತಲುಪಿಸಿದ್ದಾರೆ. ಆದರೆ ಮದ್ಯ ಸೇವಿಸಿದ್ರಿಂದ ಮನೆಗೆ ಹೋಗೋಕೆ ಹೆದರಿದ ಬಾಲಕ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಮದ್ಯ ಸೇವನೆಗೆ ಅವಕಾಶ ಮಾಡಿಕೊಟ್ಟ ಪಬ್ ವಿರುದ್ಧ ದೂರು ದಾಖಲಾಗಿದೆ. ದೇವನಹಳ್ಳಿಯ ಪೊಮ್ಮಸಂದ್ರದಲ್ಲಿ ಒಂದೇ ದಿನ 2 ದೇವಾಲಯದಲ್ಲಿ ಕಳ್ಳತನ ಆಗಿದೆ. ಚಂದ್ರಮೌಳೇಶ್ವರ ಮತ್ತು ಓಂ ಶಕ್ತಿ ದೇವಾಲಯದಲ್ಲಿ ಕಳ್ಳತನ ಮಾಡಲಾಗಿದೆ. ಹರೆಕೋಲು ಬಳಸಿ ಬಾಗಿಲು ಮೀಟಿರುವ ಕಳ್ಳರು ಕಳ್ಳತನ ಮಾಡಿದ್ದಾರೆ. ಪದೇ ಪದೇ ಕಳ್ಳತನದಿಂದಾಗಿ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ. 11 ವರ್ಷದ ಬಾಲಕನ ಮೇಲೆ ಚಿನ್ನ ಕಳ್ಳತನದ ಆರೋಪ ಹೊರಿಸಲಾಗಿದೆ. ಚಿನ್ನ ಕಳ್ಳತನದ ಆರೋಪ ಒಪ್ಪಿಕೊಳ್ಳುವಂತೆ ಪೊಲೀಸರೇ ಬಲವಂತವಾಗಿ ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಶಾಂತಿಪುರದಲ್ಲಿ ಬಾಲಕನ ತಂದೆ ಲಾಂಡ್ರಿ ನಡೆಸ್ತಾ ಇದ್ರು. ಅಲ್ಲಿಗೆ ಬಂದಿದ್ದ ಮಹಿಳೆಯೊಬ್ಬರು ಬಾಲಕನಿಗೆ 10 ರೂಪಾಯಿ ಕೊಟ್ಟಿದ್ದಾರೆ. ಪರಿಚಿತ ಮಹಿಳೆ ಕೊಟ್ಟಿರುವ ಹಣವನ್ನ ಬಾಲಕ ಸ್ವೀಕರಿಸಿದ್ದಾನೆ. ಆದರೆ 6 ದಿನಗಳ ನಂತರ ವಾಪಸ್ ಬಂದ ಮಹಿಳೆ 120 ಗ್ರಾಂ ಚಿನ್ನವಿದ್ದ ಪರ್ಸ್ ಕಳೆದೋಗಿದೆ ಅಂತ ದೂರನ್ನ ಕೊಟ್ಟಿದ್ದು ಬಾಲಕನ ವಿರುದ್ಧವೇ ಆರೋಪ ಮಾಡಿದ್ದಾರೆ. ಆದರೆ ಪರಪ್ಪನ ಅಗ್ರಹಾರ ಪೊಲೀಸರು ಬಾಲಕನಿಗೆ ಬೆದರಿಸಿದ್ದಾರೆ, ನೀನೇ ಒಪ್ಕೋಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಎಸ್ಪೇಟ್ ಆಡ್ತಾ ಇದ್ದ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿ 7 ಜನ ಆರೋಪಿಗಳನ್ನ ಬಂಧಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ನಡೆದಿದೆ. ಕಾಡಸಿದ್ದೇಶ್ವರ ಆಶ್ರಮದ ಸಮೀಪ 7 ಜನ ಇಸ್ಪೀಟ್ ಆಡಿಕೊಂಡು ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ರು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಅಥಣಿ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಬೆಳಗಾವಿ ನಗರ ಪೊಲೀಸ್ ವ್ಯಾಪ್ತಿಯಲ್ಲಿ ಮಟ್ಕಾ ಗಾಂಜಾ ಜೂಜು ಆಡ್ತಾ ಇದ್ದ 6 ಪ್ರಕರಣ ದಾಖಲಾಗಿದೆ. ಈ ಪೈಕಿ 7 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಬಂಧಿತರಿಂದ ನಗದು 15 ಲಕ್ಷ ಮೌಲ್ಯದ ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ವಾಕಿಂಗ್ ಮಾಡುತ್ತಿದ್ದ ಮಹಿಳೆಯ ಸರ ಕಿತ್ತೊಯ್ದ ಘಟನೆ ನಗರದ ಹೊರವಲಯದಲ್ಲಿ ನಡೆದಿದೆ. ಮಾಚೋಹಳ್ಳಿಯ ವೃಕ್ಷೋದ್ಯಾನವನದಲ್ಲಿ ಘಟನೆ ನಡೆದಿದ್ದು ಸ್ಥಳೀಯ ನಿವಾಸಿ ನಿರ್ಮಲ ಎಂಬಾಕೆಯ ಸರಗಳ್ಳತನ ಆಗಿದೆ. ವಾಕಿಂಗ್ ಮಾಡುತ್ತಿದ್ದಾಗ ಆಗಮಿಸಿದ ಕಿಡಿಗೇಡಿಗಳು ಬೆದರಿಸಿ ಸರಗಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಮಾದನಾಯಕನಹಳ್ಳಿ ಠಾಣೆಗೆ ದೂರು ನೀಡಲಾಗಿದೆ.
ಬಳ್ಳಾರಿಯ ರೆಡ್ಡಿ ಆಪ್ತ ಅಲಿ ಖಾನ್ ವಿರುದ್ಧ ಪ್ರಾಣ ಬೆದರಿಕೆ ಆರೋಪ ಸಂಬಂಧ 30ನೇ ವಾರ್ಡ್ ಕಾಂಗ್ರೆಸ್ ಕಾರ್ಪೊರೇಟರ್ ಮೊಹಮ್ಮದ್ ಆಸಿಫ್ ದೂರನ್ನು ಕೊಟ್ಟಿದ್ದಾರೆ. ಕೌಲಾ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಅಲಿ ಖಾನ್ ಸೇರಿ 11 ಜನರ ವಿರುದ್ಧ ದೂರು ದಾಖಲಾಗಿದೆ. ಕೌಲಾ ಬಜಾರ್ನಲ್ಲಿರುವ ಕಾರ್ಪೊರೇಟರ್ ಕಚೇರಿಗೆ ಹೋಗಿ ಅಲಿ ಖಾನ್ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದೆ. ಬೆಳಗಾವಿಯ ವಂಟಮೂರಿಯಲ್ಲಿ 2023ರ ಡಿಸೆಂಬರ್ 11ರಂದು ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಲಾಗಿತ್ತು. ಪ್ರೀತಿಸಿದ ಯುವತಿಯೊಂದಿಗೆ ಯುವಕ ಪರಾರಿಯಾಗಿದ್ದಾನೆ ಅನ್ನೋ ಕಾರಣಕ್ಕೆ ಆತನ ತಾಯಿಯನ್ನ ಥಳಿಸಲಾಗಿತ್ತು. ಘಟನೆ ಸಂಬಂಧ 12 ಆರೋಪಿಗಳ ವಿರುದ್ಧದ ತೀರ್ಪು ಇವತ್ತು ಹೊರಬೀಳುತ್ತೆ. ಯುರೋಪಿಯನ್ ಒಕ್ಕೂಟದ ಜೊತೆಗೆ ಭಾರತ ಮಹತ್ವದ ಒಪ್ಪಂದದ ಬಳಿಕ ಅಮೆರಿಕ ಎಚ್ಚೆತ್ತುಕೊಂಡಿದೆ. ಭಾರತ ಸರ್ಕಾರದ ಜಾಣ ನಡೆಯಿಂದ ಅಲರ್ಟ್ ಆದ ವಿಶ್ವದ ದೊಡ್ಡಣ್ಣ ಭಾರತದ ಮೇಲೆ ವಿಧಿಸಿದ್ದ ಸುಂಕವನ್ನು 18%ಗೆ ಇಳಿಸಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಕೂಡ ಇದನ್ನು ಖಚಿತಪಡಿಸಿದ್ದು ಟ್ರಂಪ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಏರಿಕೆ ಕಾಣ್ತಾ ಇದೆ. ಗ್ರಾಹಕರ ಜೇಬಿಗೆ ಭಾರವಾಗಿದ್ದ ಚಿನ್ನ ಮತ್ತು ಬೆಳ್ಳಿ ದರ ಸತತ 4ನೇ ದಿನವೂ ಭಾರಿ ಇಳಿಕೆ ಕಂಡಿದೆ. ಭಾರತದಲ್ಲಿ ಈ ಚಿನ್ನ 3% ಕುಸಿದಿದ್ರೆ ಬೆಳ್ಳಿಯ ಬೆಲೆ 6% ಕುಸಿತ ಕಂಡಿದೆ. ಇವತ್ತು ಮತ್ತಷ್ಟು ಇಳಿಕೆ ಆಗುವಂತ ಸಾಧ್ಯತೆ ಇದೆ ಎನ್ನಲಾಗಿದೆ. ಏರ್ ಇಂಡಿಯಾದ ಡ್ರೀಮ್ ಲೈನರ್ ವಿಮಾನದಲ್ಲಿ ಮತ್ತೆ ಸಮಸ್ಯೆ ಕಾಣಿಸಿಕೊಂಡಿದೆ. ಲಂಡನ್ನಿಂದ ಬೆಂಗಳೂರಿಗೆ ಹೊರಟಿದ್ದ ವಿಮಾನದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದ್ದು ಅದೃಷ್ಟವಶಾತ್ ಯಾವುದೇ ತೊಂದರೆ ಇಲ್ಲದೆ ವಿಮಾನ ಸುರಕ್ಷಿತವಾಗಿ ಬೆಂಗಳೂರಿಗೆ ಬಂದು ಇಳಿದಿದೆ. ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಗಿನ್ನಿಸ್ ದಾಖಲೆಯೊಂದನ್ನು ಬರೆದಿದ್ದಾರೆ. 24 ಗಂಟೆಯ ಒಳಗಡೆ ವಿದ್ಯಾರ್ಥಿಗಳು ಸೇರಿದಂತೆ ಮಹಿಳೆಯರಿಗೆ 5,555 ಇ ಸೈಕಲ್ ವಿತರಿಸುವ ಮೂಲಕ ಗಿನ್ನಿಸ್ ದಾಖಲೆ ನಿರ್ಮಿಸಿದ್ದಾರೆ. ಬಟ್ಟೆ ಅಂಗಡಿ ಬಳಿ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿರೋ ಘಟನೆ ಪಂಜಾಬ್ನ ತರನ್ನಲ್ಲಿ ನಡೆದಿದೆ. ಫತೇಹಾಬಾದ್ ಗ್ರಾಮದಲ್ಲಿರುವ ಬಟ್ಟೆ ಅಂಗಡಿ ಮೇಲೆ ದುಷ್ಕರ್ಮಿಗಳು ಏಕಾಏಕಿ ಗುಂಡಿನ ದಾಳಿ ಮಾಡಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸೋಕೆ ಅವಕಾಶ ಇಲ್ಲ ಎಂಬ ಕಾರಣಕ್ಕೆ ಮಗಳನ್ನೇ ಕೊಲೆ ಮಾಡಿರೋ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. 6 ವರ್ಷದ ಪ್ರಾಚಿ ಮೃತ ದುರ್ದೈವಿ. ಇನ್ನು ಘಟನೆ ಸಂಬಂಧ ಹತ್ಯೆಗೈದ ತಂದೆ ಪಾಂಡುರಂಗ ಹಾಗೂ ಗ್ರಾಮದ ಸರ್ಪಂಚ್ ಗಣೇಶ್ ರಾಮಚಂದ್ರ ಶಿಂಧೆಯನ್ನ ನಿಜಾಮಾಬಾದ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೋಲ್ಡ್ರಿಫ್ ಕೆಮೆನಾ ಸಿರಪ್ ಸೇವಿಸಿ ಅಸ್ವಸ್ಥಗೊಂಡಿದ್ದ 4 ವರ್ಷದ ಬಾಲಕ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರೋ ಘಟನೆ ಮಧ್ಯಪ್ರದೇಶದ ಚಿಂದ್ವಾರ ಜಿಲ್ಲೆಯಲ್ಲಿ ನಡೆದಿದೆ. ಚಿಂದ್ವಾರ ಜಿಲ್ಲೆಯ ಬೇತುಲ್ ಜಿಲ್ಲೆಯ ಟಿಕಾಬಾರಿ ಗ್ರಾಮದ ಹರ್ಷ ಮೃತ ಬಾಲಕ. ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳ ಗಡಿ ಭಾಗದಲ್ಲಿ ಬೆಳ್ಳಂಬೆಳಗ್ಗೆ ಭೂಕಂಪನ ಸಂಭವಿಸಿದೆ. ಬೆಳಗ್ಗೆ 4:36ರ ಸುಮಾರಿಗೆ ಭೂಕಂಪನ ಸಂಭವಿಸಿದ್ದು ರಿಕ್ಟರ್ ಮಾಪಕದಲ್ಲಿ 4.1ರಷ್ಟು ತೀವ್ರತೆ ದಾಖಲಾಗಿದೆ. ಯಾವುದೇ ಸಾವು ನೋವಿನ ಬಗ್ಗೆ ವರದಿಯಾಗಿಲ್ಲ. ಉದ್ಯಮಿ ಜೆಫ್ರಿ ಅಪ್ಸ್ಟೀನ್ ಜೊತೆ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ವಾಷಿಂಗ್ಟನ್ನಲ್ಲಿ ಮಾತನಾಡಿದ ಟ್ರಂಪ್, ನನ್ನನ್ನು ಚುನಾವಣೆಯಲ್ಲಿ ಸೋಲಿಸೋಕೆ ಜೆಫ್ರಿ ಪಿತೂರಿ ನಡೆಸಿದ್ರು, ಆದ್ರಿಂದ ನನಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಈಗ ಕ್ರೀಡಾ ಲೋಕದ ಪ್ರಮುಖ ಸುದ್ದಿ. ಮಹಿಳಾ ಪ್ರೀಮಿಯರ್ ಲೀಗ್ನ ಎಲಿಮಿನೇಟರ್ ಪಂದ್ಯದಲ್ಲಿ ಇವತ್ತು ಡೆಲ್ಲಿ ಹಾಗೂ ಗುಜರಾತ್ ಜೈಂಟ್ಸ್ ತಂಡಗಳು ಸೆಣಸಾಟ ನಡೆಸಲಿವೆ. ಇಂದಿನ ಪಂದ್ಯವನ್ನ ಗೆದ್ದ ತಂಡ ಫೈನಲ್ಗೆ ಲಗ್ಗೆ ಇಡಲಿದ್ದು ಆರ್ಸಿಬಿ ವಿರುದ್ಧ ಪ್ರಶಸ್ತಿಗಾಗಿ ಕಾದಾಡಲಿದೆ. ಈ ಪಂದ್ಯವನ್ನ ಗೆಲ್ಲುವ ಮೂಲಕ ಡೆಲ್ಲಿ ಸತತ 4ನೇ ವರ್ಷವೂ ಫೈನಲ್ ಪ್ರವೇಶಿಸುವಂತಹ ಕಾತುರದಲ್ಲಿದೆ. ಇತ್ತ ಗುಜರಾತ್ ಮೊದಲ ಬಾರಿಗೆ ಪ್ರಶಸ್ತಿಯನ್ನ ಪಡೆಯುವಂತಹ ವಿಶ್ವಾಸದಲ್ಲಿದೆ.